ವಿಶ್ವಹರಯ ಪವನ ತೇಜ ಧೀರ ನಮಃ ಶಕ್ತಿ ಸಹಿತ ಲೋಕರಹಿತ ಪ್ರಳಯ ನೇತ್ರ ವೀರ ನಮಃ. ಜೈ ಶ್ರೀರಾಮ್ ಜೈ ಹನುಮ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನಮೆ. ಮನೋಜವಂ ಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಮ್ಮ ಎಲ್ಲ ಸಮಸ್ತ ರಾಜ್ ಮ್ಯೂಸಿಕ್ನ ವೀಕ್ಷಕರಿಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಹನುಮ ಜಯಂತಿ. ಹೌದು, ಈ ಹನುಮ ಜಯಂತಿಯ ಪ್ರಯುಕ್ತವಾಗಿ ನಾವು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇಂದಿರಾ ಕಾಲೋನಿ, ನಮ್ಮ ಬೆಂಗಳೂರಿನ ಚಂದ್ರಾ ಲೇಔಟ್ಗೆ ಹತ್ರ ಇರುವಂಥ ಅತ್ತಿಗುಪ್ಪೆ ಏರಿಯಾದಿಂದ ಒಳಗಡೆ ಬಂದರೆ ಇಂದಿರಾ ಕಾಲೋನಿ ಅಂತ ಇದೆ. ಸೊ ಇಲ್ಲಿ ನಾವಿವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ವಿಶೇಷತೆ ಏನು, ಯಾವ್ಯಾವ ರೀತಿಯಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ಜಯಂತಿಯನ್ನು ಆಚರಿಸಲಾಗುತ್ತದೆ, ಇವೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಇಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ಒಂದು ವಿಶೇಷವಾಗಿ ಕಲ್ಲಿದೆಯಂತೆ. ಆ ಕಲ್ಲು ಏನಾದರೂ ನೀವು ಪ್ರಶ್ನೆನ ಕೇಳಿದ್ರೆ ಆ ಕಲ್ಲು ಬಲಗಡೆಗೆ ತಿರುಗುತ್ತಂತೆ. ಅದಾಗುತ್ತೆ ಅಂದರೆ ಬಲಗಡೆ ತಿರುಗುತ್ತೆ, ಇಲ್ಲಾಂದರೆ ಎಡಗಡೆ ತಿರುಗುತ್ತೆ ಅಂತ ಹೇಳ್ತಾರೆ. ಹಲವಾರು ರೀತಿಯ ಪವಾಡಗಳನ್ನು ಮಾಡ್ಕೊಂಬಂದಿರುವಂಥ ಈ ಒಂದು ದೇವಸ್ಥಾನದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಚಿಕ್ಕದಾಗಿದ್ದಾರೆ. ಸೊ ಆ ಚಿಕ್ಕದಾಗಿರೋ ಆಂಜನೇಯ ಸ್ವಾಮಿಯ ಪವಾಡ ಎಷ್ಟು, ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಜನಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ, ಇವನ್ನೆಲ್ಲವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬರ್ತಾ ಇದ್ದೀವಿ. ಸೊ ಇಲ್ಲಿ ಅಭಿಷೇಕ ನಡೆಯುತ್ತೆ, ಹಾಗೂ ಅಲಂಕಾರ ಇರುತ್ತೆ, ವಿಜೃಂಭಣೆಯಿಂದ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಹಲವಾರು ಜನ ಭಕ್ತಾದಿಗಳು ಇಲ್ಲಿ ಬಂದು ತನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತಂತೆ ಅಂತ ಕೇಳ್ಕೊತಾರೆ. ಬನ್ನಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಹೇಗೆಲ್ಲ ಹನುಮ ಜಯಂತಿ ಇಲ್ಲಿ ಆಚರಣೆ ಮಾಡ್ತಾರೆ, ಇಲ್ಲಿನ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳಿತನ್ನು ಕಂಡಿದ್ದಾರೆ, ಇವೆಲ್ಲವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮೆಲ್ಲ ವೀಕ್ಷಕರಿಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀರಾಮ್ ಜೈ ಹನುಮ. ಬನ್ನಿ ಒಳಗಡೆ ಹೋಗೋಣ. ಸೊ ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಫ್ಯಾಮಿಲಿ ಭಕ್ತಾದಿಗಳು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಎಲ್ಲಿಂದ ಬಂದಿದ್ದಾರೆ, ಏನು ಕತೆ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಮೇಡಮ್ ನಮಸ್ತೆ. ನಮಸ್ತೆ. ನಿಮಗೆ ಆಂಜನೇಯ ಸ್ವಾಮಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಹೇಳಿ, ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ಅಂತ. ನಾವು ಚಂದ್ರಲೇಔಟಿಂದ ಬಂದಿದ್ದೀವಿ. ನಾವು ಇಲ್ಲಿ ವಾರ ಬರ್ತೀವಿ. ಇದು ಸುಮಾರು ದಿವಸದಿಂದ ಒಳ್ಳೆ ದೇವಸ್ಥಾನ. ಇದು ಒಳ್ಳೆ ಭಕ್ತಾದಿಗಳು ಏನೇನು ಬೇಡ್ಕೊಂತಾರೋ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ದೇವ್ರನ್ನ ಇದು ಮಾಡ್ತಾರೆ. ಅದಕ್ಕೆ ನಾವು ಇವತ್ತು ಹನುಮ ಜಯಂತಿಗೋಸ್ಕರ, ಹನುಮ ಜಯಂತಿಗೆ ನಿಮಗೆ ರಾಜು ಟಿವಿಗೋಸ್ಕರ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು. ನಿಮಗೆ ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದಾದ್ರು ಯಾರು ಮೇಡಮ್?
ನಮ್ಮ ಫ್ರೆಂಡ್ ಹೇಳಿದರು ಅಲ್ಲಿಗೆ ಹೋದರೆ ಒಳ್ಳೇದಾಗುತ್ತೆ, ಹೋಗ್ರಿ ಇವತ್ತು ಹನುಮ ಜಯಂತಿ ಅಂತ ಅಂದರು. ಅದಕ್ಕೆ ನಾವು ಬಂದಿದ್ದೀವಿ ಇವತ್ತು ಹನುಮ ಜಯಂತಿ ಅಂತ. ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ದೇವ್ರು ಯಾರಿಗೆ ಒಳ್ಳೇದು ಮಾಡಲಿ? ನಿಮ್ಗೆ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತ. ಅಂದರೆ ಬೇರೆಯವ್ರ ಫ್ಯಾಮಿಲಿಗೆ ಬೇಡ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ, ನಿಮ್ಮ ಹೆಸರೇನಪ್ಪ? ಯಶವಂತ್. ಮೋಕ್ಷ್ ಮತ್ತು ಯಶವಂತ್. ಸರ್, ಹನುಮ ಜಯಂತಿಯ ವಿಶೇಷ ಆದರೂ ಏನು? ಹನುಮಾನ್ಗೆ ಅಂದರೆ ನೀವೇನಾದರೂ ಕೇಳ್ಕೊಂಡು ಆಗಿರೋದು ಏನಾದರೂ ಇದೆಯಾ? ಆಗಿದೆ ಸರ್, ಸುಮಾರು ಆಗಿದೆ. ನಮಗೆ ನಮ್ಮ ಮಂದಿಯವರದು. ನಾವು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಇಕ್ಟಿ ಅಂತ ಇದೆ, ಅಲ್ಲಿ ನಮ್ಮ ಮಂದಿಯವರಿದೆ. ಅಲ್ಲಿ ನಾವು ಬೇಡ್ಕೊಂಡಿದ್ದೆಲ್ಲ ಸುಮಾರು ಆಗಿದೆ ಸರ್. ನಮಗೆ ಕಷ್ಟಗಳಿದ್ದಾಗ ಎಲ್ಲ ಹನುಮಾನ್ ಜಯಂತಿ ನಮ್ಮದು ಮೇನ್. ನಾವು ವಾಸಿ ಎಲ್ಲ ಏನು ಕಷ್ಟಗಳಿದೆ, ಏನಿದೆ, ಏನು ಅನುಕೂಲ ಇದೆ ಎಲ್ಲ ಮಾಡಿಕೊಟ್ಟಿದೆ ಸರ್ ನಮಗೆ. ಸೊ ಅನುಕೂಲಗಳನ್ನು ಮಾಡಿಕೊಡೋ ಅಂಥ ಭಗವಂತ ಇಲ್ಲಿ ನೆಲೆಸಿದ್ದಾರೆ. ಖಂಡಿತ ಈ ಹನುಮ ಜಯಂತಿ ಏನು ನೋಡ್ತಿದ್ದೀರಾ ಅಂದರೆ ಹನುಮಾನ್ ದೇವಸ್ಥಾನನ ತುಂಬ ಪ್ರಾತಿಥ್ಯವನ್ನು ಹೊಂದಿದೆ, ತುಂಬ ವಿಶೇಷವಾದ ಪವಾಡಗಳನ್ನು ಇಲ್ಲಿ ನಡೀತಾ ಇರುತ್ತೆ. ಸೊ ಖಂಡಿತ ಈ ಹನುಮಾನ್ ದೇವಸ್ಥಾನದ ಬಗ್ಗೆ ಹಾಗೂ ಇವರು ಭಕ್ತಾದಿಗಳಿಗೆ ಆಗಿರುವಂಥ ಅನುಕೂಲಗಳೇನು ಇವನ್ನೆಲ್ಲವನ್ನು ನಾವು ತಿಳ್ಕೊಳ್ಳೋಣ ಇವತ್ತಿನ ಹನುಮಾನ್ ಜಯಂತಿ ಕಾರ್ಯಕ್ರಮದಲ್ಲಿ. ಸೊ ಹಾಗಾದರೆ ಇನ್ನೂ ಹಲವಾರು ಜನ ಮಾತಾಡ್ಸೋಣ ಅಲ್ವಾ? ಬನ್ನಿ. ಒಳಿತನ ಕಂಡವರು, ಹೊಸದಾಗಿ ಬಂದವರು ಎಲ್ಲರೂ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಆಂಜನೇಯ ಸ್ವಾಮಿ ಜಯಂತಿಯ ಪ್ರಯುಕ್ತ ಯಾವ ರೀತಿ ಇವ್ರು ಸೇವೆ ಮಾಡ್ತಿದ್ದಾರೆ, ಯಾವ ರೀತಿ ಒಳ್ಳೆಯದಾಗಿದೆ ಅಂತ ಕೇಳೋಣ. ಸರ್, ನಿಮ್ಮ ಪ್ರಶಾಂತ್ ಅಂತ, ನಾವಿಲ್ಲೇ BCC 11. ಶ್ಯಾಮ್ ಸುಂದರ್ ಅಂತ, ಇಲ್ಲೇ ಇದೇ ಸ್ಥಳದಲ್ಲಿ ಇದ್ದೀನಿ. ಅನಿಲ್ ಅಂತೇಳಿ ಇಲ್ಲಿ ಅತ್ತಿಗುಪ್ಪೆಯಿಂದ ಬಂದಿರೋದು ಸರ್. ಓಕೆ, ಅನಿಲ್ ಅವರೇ, ನೀವು ಇದು ಪ್ರಪ್ರಥಮ ಬಾರಿಗೆ ಬರ್ತಾ ಇರೋದು ಅಥವಾ ಏನು? ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಓಕೆ, ಹೇಗೆ ಗೊತ್ತಾಯಿತು ನಿಮಗೆ? ಇಲ್ಲೇ ಫ್ರೆಂಡ್ ಒಬ್ಬರು ಹೇಳಿದರು ಪಂಚಮುಖಿ ದೇವಸ್ಥಾನ ಅಂತ ಇದೆ ಅಂತ. ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಕಲ್ಲು ಅಲ್ಲಾಡುತ್ತೆ ಅಂತ ಹೇಳಿದ್ದಾರೆ. ಮತ್ತು ಒಳ್ಳೆ ಪ್ರಸಿದ್ಧವಾದ ದೇವಸ್ಥಾನ, ಸೊ ಅದಕ್ಕೆ ಬಂದಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಬಂದಿರೋದು. ಏನು ಕೇಳಬೇಕು ಅಂದ್ಕೊಂಡಿದ್ದೀರಾ? ಏನಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳೋಣ. ವೆರಿ ನೈಸ್ ಸರ್. ಸರ್ ಹೇಳಿ ಸರ್, ಹನುಮಾನ್ ಜಯಂತಿಯ ಪ್ರಯುಕ್ತ ನೀವು ಇದೇ ಏರಿಯಾದವರಾಗಿ ಯಾವ ರೀತಿ ವಿಶೇಷವಾದ ಪೂಜೆಗಳು ನಡೀತೆ, ಏನೇನು ವರ್ಷ ಯಾವ ಥರ ಮಾಡ್ಕೊಂಬರ್ತಾ ಇದ್ದೀರಾ? ನಾವು ವರ್ಷ ಡಿಸೆಂಬರ್ ಅಂತಲೇ ಮಾಡ್ಕೊಂಬರ್ತಾಯಿದ್ದೀವಿ, ಹನುಮ ಜಯಂತಿ ಅಂತಲೇ ಮಾಡ್ಕೊಂಬರ್ತಾಯಿದ್ದೀವಿ. ಸೊ ಇಲ್ಲಿ ಒಂದು ವರ ಅಂತ ನಮಗೆ ಬಂದಿರೋದು ಒಂದು ವರ. ಅದು ಒಂದು ಕಲ್ಲಿದೆ, ಕಲ್ಲಲ್ಲಿ ನಿಂತ್ಕೊಂಡು ಮನಸ್ಫೂರ್ತಿ ನಿಂತ್ಕೊಂಡು ಆ ವರ ಏನಾದ್ರು ಕೇಳಿದ್ರೆ ಕೆಲಸ ಆಗಬೇಕು ಅಂದರೆ ಬಲಗಡೆ ತಿರುಗುತ್ತೆ, ಕೆಲಸ ಆಗಲ್ಲ ಅಂದರೆ ಎಡಗಡೆ ತಿರುಗುತ್ತೆ. ಇದರಿಂದ ವಿಶೇಷತೆ ಅಲ್ಲೊಂದಿದೆ. ಮತ್ತು ನಾವು ಸುಮಾರು ವರ್ಷದಿಂದ ಒಂದು 10-15 ವರ್ಷದಿಂದ ಹನುಮ ಜಯಂತಿ ಮಾಡ್ಕೊಂಬರ್ತಾಯಿದ್ದೀವಿ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ. ಏನೇ ಕೇಳ್ಕೊಂಡ್ರು ಇದು ಬಂದು ಸುಮಾರು ಇವಾಗ ಬೇರೆ ಬೇರೆ ಕಡೆಯಿಂದನೂ ಜನ ಬರ್ತಿದ್ದಾರೆ, ಭಕ್ತಗಳು ಬಂದು ಅವ್ರ ಆಶೀರ್ವಾದ ತಗೊಂಡು ಹೋಗ್ತಿದ್ದಾರೆ. ನಿಮ್ಗೆ ಯಾವ ಥರ ಒಳಿತಾಯಿತು? ನಿಮ್ಗೆ ಏನು ಒಳ್ಳೇದಾಯಿತು? ನನಗೆ ಸುಮಾರು ಸಲ ಕೆಲಸ ಕಾರ್ಯಗಳು ಸಿಗ್ತಿರಲಿಲ್ಲ ಸರಿಯಾಗಿ. ಅಂದರೆ ಮನಸ್ಸು ಬೇರೆ ಥರ ಇರೋದು, ಸಂಚಾರ ಥರ ಆಗೋದು. ಈಗ ನಾವು ಇಲ್ಲಿ ಸೇವೆ ಮಾಡಿಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಸದಾ ಅವ್ರು ಸೇವೆ ಮಾಡ್ತಿದ್ದಾರೆ, ಅವ್ರು ಇದು ಮಾಡ್ತಿದ್ದಾರೆ. ನಮಗೂ ಸ್ವಲ್ಪ ಇವಾಗ ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಕಡೆ ಒಳ್ಳೆ ಜೀವನನೂ ಮಾಡ್ತಾಯಿದ್ದೀನಿ ನಾವೇ. ಸರ್ ನೀವು ಹೇಳಿ, ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಂದು 1 ವರ್ಷ ಆಯಿತು, 1.5 ವರ್ಷದಿಂದ ಬರ್ತಾ ಇದ್ದೀನಿ. ಹೇಗೆ ಗೊತ್ತಾಯಿತು ನಿಮಗೆ? ಅದೇ ನಮ್ಮ ಮಮ್ಮಿಯವ್ರ ಫ್ರೆಂಡ್ ಮೂಲಕ ಗೊತ್ತಾಯಿತು. ಆಮೇಲೆ ಅವಾಗ ಬಂದಾಗ ಫಸ್ಟು ನಮ್ಮ ಮಮ್ಮಿಯವ್ರು ಬಂದರು, ಆಮೇಲೆ ಸೆಕೆಂಡ್ ಟೈಮ್ ನಾನು ಬಂದು ಅದು ವಿಶೇಷ ನೋಡಿ ಮತ್ತು ಅದನ್ನು ಮಾಡಿ ಅದೊಂದು ಪ್ರಯತ್ನ ಮಾಡಿದೆ. ಕ್ವಶನ್ಸ್ ಎಲ್ಲ ಕೇಳಿದೆ ದೇವರಿಗೆ. ಯಾವ ರೀತಿ ನಿಮಗೆ ವೈಯಕ್ತಿಕವಾಗಿ ಒಳ್ಳೆಯದಾಯಿತು? ಅಂದರೆ ನಾನು ಸೆಕೆಂಡ್ PUC ಓದ್ತಾ ಇರಲಿಲ್ಲ, ಸುಮ್ಮನೆ ಆಟ ಆಡ್ಕೊಂಡು ಇರ್ತಾ ಇದೆ. ಸೊ ನಾನು ಪಾಸ್ ಆಗ್ತೀನ ಇಲ್ವಾ ಅಂತ ಅನಿಸ್ದಾಗ ಬಂದು ಕೇಳಿದಾಗ ಬಲಗಡೆ ತಿರುಗಿ. ಓಕೆ, ಆ ಕಲ್ಲು ಬಲಗಡೆ ತಿರುಗ್ತು ಅಂತ ಹೇಳಿದ್ರಿ, ನಾವು ಅದನ್ನೂ ಸಹ ನೋಡೋಣ. ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಆಸೆ ಆಕಾಂಕ್ಷೆ ಇವೆಲ್ಲವೂ ಇರುತ್ತೆ. ಈ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಆಂಜನೇಯ ಸ್ವಾಮಿ ಅವತ್ತಿಂದ ಇವತ್ತವರೆಗೂ ನೆರವೇರಿಸ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಹಾಗಾದರೆ ನಾವು ಮತ್ತಷ್ಟು ಜನಗಳ ಮಾತಾಡೋಣ, ಆಂಜನೇಯ ಸ್ವಾಮಿಯಿಂದ ಆಗುವಂಥ ಪವಾಡಗಳ ಬಗ್ಗೆ, ಇವೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಸರ್, ರಾಜ್ ಮ್ಯೂಸಿಕ್ ವೀಕ್ಷಕರಿಗೆ ನಿಮ್ಮ ದೇವಸ್ಥಾನದ ಮುಖಾಂತರದಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ರಾಜ್ ಮ್ಯೂಸಿಕ್ ಮುಖಾಂತರ ದೇವಸ್ಥಾನದ ಮುಖಾಂತರ ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಕೇಳ್ಕೊತೀನಿ ಈ ದಿನ. ವಿಶ್ವಹನಯ ಪವನ ತೇಜ ಕಿರಣ ಮಹಶಕ್ತಿ ಸಹಿತ ಲೋಕ ರಹಿತ ಪ್ರಳಯ ನೇತ್ರ ವೀರ ನಮಃ.